ಮೈಸೂರಿನಿಂದ ಹತ್ತಿರದಲ್ಲಿ ಅಂದರೆ ಒಂದು ದಿನದ ಟ್ರಿಪ್ಪಿಗೆ ಅಂತ ಹೇಳಿ ಮಾಡಿಸಿರುವಂಥದ್ದು. ಅದು ನಾವು ಬರ್ತೀವಿ ಶ್ರೀರಂಗಪಟ್ಟಣಕ್ಕೆ. ಶ್ರೀರಂಗಪಟ್ಟಣದಿಂದ ತುಂಬ ಹತ್ತಿರದಲ್ಲಿರೋ ಶ್ರೀ ವೆಂಕಟರಮಣನ ದೇವಸ್ಥಾನ ಕರಿಘಟ್ಟ ಅನ್ನೋ ಪ್ಲೇಸ್ಗೆ. ಒಳಗಡೆ ಅಂತೂ ತುಂಬ ಚೆನ್ನಾಗಿರೋ ಪ್ರಾಚೀನವಾಗಿರುವಂಥ ವೆಂಕಟರಮಣನ ದೇವಸ್ಥಾನ ಇದೆ. ಇಲ್ಲಿನ ಒಂದು ಪೌರಾಣಿಕ ಐತಿಹ್ಯ ಅಂದರೆ ಮೃಗ ಋಷಿಗಳು ಇಲ್ಲಿ ದಿನಾಲೂ ಬಂದು, ಅಂದರೆ ಇಲ್ಲಿಯ ಒಂದು ವೈಶಿಷ್ಟ್ಯ ಅಂತ ಕೂಡ ಹೇಳ್ಬೋದು, ಮೃಗ ಋಷಿಗಳು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಶ್ರೀ ವೆಂಕಟರಮಣನ ಪೂಜೆ ಮಾಡ್ತಾರಂತೆ. ಈಗ ವಿಷ್ಣುವಿನ ಎದೆಗೆ ಮೃಗ ಋಷಿಗಳು ಒದಿತಾರೆ ಕೋಪದಿಂದ. ಮೃಗ ಋಷಿಯ ಕಾಲಿನಲ್ಲಿರೋ ಒಂದು ಕಣ್ಣನ್ನು ಮುಚ್ತಾರೆ. ಆವಾಗ ಅವರಿಗೆ ಜ್ಞಾನ ಮುಗ್ದು ಹೋಯಿತು ಅವ್ರ ಹತ್ರ ಇರೋದು. ಆಗ ಅಜ್ಞಾನ ತುಂಬಿದಾಗ ಅವರು ತಪಸ್ ಮಾಡೋಕ್ಕೆ ಅಂತ ಈ ಕಡೆ ಬರ್ತಾರೆ. ಋಷಿಗಳು ಇಲ್ಲಿ ಬಂದು ತಪಸ್ ಮಾಡ್ತಾರೆ, ಶ್ರೀನಿವಾಸನನ್ನು ಒಲಿಸ್ಕೊಳ್ತಾರೆ. ಶ್ರೀನಿವಾಸನ ಯಜ್ಞೋಪವೀತವನ್ನು ಹಾಕಿ ಇಲ್ಲಿ ಅವರ ಶ್ರೀನಿವಾಸನ ಒಂದು ಪೂಜೆಯನ್ನು ಮಾಡ್ತಾರಂತೆ. ಅಂದರೆ ಯಜ್ಞೋಪವೀತ ಧಾರಣೆ ಆದಮೇಲೆ ಭೋಗ ಶ್ರೀನಿವಾಸನಾಗಿ, ಆ ನಂತರ ಭೋಗ ಶ್ರೀನಿವಾಸನಾಗಿ ಅವರಿಗೆ ತನ್ನ ಕೃಪೆ ದೋರಿ ಅವರನ್ನು ಉದ್ಧರಿಸ್ತಾನೆ ಅನ್ನೋದು ಇಲ್ಲಿಯ ಒಂದು ಪೌರಾಣಿಕ ಇತಿಹಾಸ. ಮತ್ತು ತುಂಬ ಚೆನ್ನಾಗಿರೋ ದೇವಸ್ಥಾನ ಇದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ತೆರೆದಿರುತ್ತೆ, ಮಧ್ಯಾಹ್ನ ಸ್ವಲ್ಪ ಹೊತ್ತು ಮುಚ್ಚಿರುತ್ತೆ. ಹೋಗಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ತುಂಬ ಹಳೆಯ ಪುರಾತನವಾಗಿರೋದು ದೇವಸ್ಥಾನ ಅಂತ ಹೇಳಿದ್ದೀನಿ. ಏನೇ ಹರಿಸ್ಕೊಂಡ್ರು ಕೂಡ ಅದು ಬೇಗನೆ ಈಡೇರುತ್ತೆ. ಮದುವೆ ಮನೆ ಈ ಥರದ್ದೆಲ್ಲ ಅದಾದ ನಂತರ ನಿಮ್ಮ ಕೋರಿಕೆ ಈಡೇರಿದ ನಂತರ ಯಥಾಶಕ್ತಿ ದಾನ ಮಾಡಿ ಅನ್ನೋದು ಇಲ್ಲಿಯ ಅರ್ಚಕರ ಮಾತು. ಕರಿಘಟ್ಟ ಬೆಟ್ಟ ಮೈಸೂರಿನಿಂದ ಸುಮಾರು 20 ಕಿಲೋಮೀಟರ್ ದೂರ ಆಗುತ್ತೆ. ಮೈಸೂರು ಶ್ರೀರಂಗಪಟ್ಟಣ ರಸ್ತೆ ಮೂಲಕ ಹೋಗಬಹುದು. ಶ್ರೀರಂಗಪಟ್ಟಣದಿಂದ ಕರಿಘಟ್ಟಕ್ಕೆ ಸುಮಾರು 5ರಿಂದ 6 ಕಿಲೋಮೀಟರ್. ಕಾರು, ಬೈಕು ಅಥವಾ ಆಟೋ ಮೂಲಕ ಸುಲಭವಾಗಿ ಇಲ್ಲಿಗೆ ರೀಚ್ ಆಗಬಹುದು. ಕರಿಘಟ್ಟ ಬೆಟ್ಟಕ್ಕೆ ಸುಮಾರು 450ಕ್ಕಿಂತ ಹೆಚ್ಚು ಮೆಟ್ಟಿಲುಗಳಿದ್ದಾವೆ. ಮೆಟ್ಟಿಲುಗಳನ್ನು ಏರುತ್ತಾ ಹೋದ್ರೆ ಸುತ್ತಮುತ್ತಲಿನ ಹಸಿರು ಪ್ರಕೃತಿ ಮತ್ತು ನದಿಯ ಸುಂದರ ದೃಶ್ಯಗಳನ್ನೇನೋ ನೋಡ್ತೀವಿ. ಬೆಟ್ಟ ತಲುಪಿದ ಮೇಲೂ ಕೂಡ ಕಾಣೋ ದೃಶ್ಯ ಅಂತೂ ನಿಜಕ್ಕೂ ಅದ್ಭುತವಾಗಿರುವಂಥದ್ದು. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಇಲ್ಲಿ ಕಾಣುವ ದೃಶ್ಯ ತುಂಬಾನೇ ಮನಮೋಹಕವಾಗಿರುವಂಥದ್ದು. ದೇವಸ್ಥಾನದ ಎದುರುಗಡೆನೆ ಸಸ್ಯೋದ್ಯಾನ ಇದೆ. ಒಬ್ಬರಿಗೆ 10 ರೂಪಾಯಿ ಟಿಕೆಟ್ ಇದೆ. ಇಲ್ಲಿ ಸ್ವಲ್ಪ ಹೊತ್ತು ಕೂತು ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ನಾವೇನಾದರೂ ಊಟ ಗೀಟ ಮನೆಯಿಂದ ತೊಗೊಂಡು ಬಂದ್ವಿ ಅಂದರೆ ಇಲ್ಲಿ ಚೆನ್ನಾಗಿ ಕೂತ್ಕೊಂಡು ಊಟ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರೋ ಪ್ರಶಾಂತವಾಗಿರೋ ಜಾಗ ಇದೆ. ಶ್ರೀರಂಗಪಟ್ಟಣವೇ ಕಾವೇರಿ ನದಿಯ ದಂಡೆ ಮೇಲಿದೆ. ಹಾಗಾಗಿ ಈ ಕರಿಘಟ್ಟ ಕೂಡ ಅದು ಹತ್ತಿರದಲ್ಲಿ ಇರೋದ್ರಿಂದ ತುಂಬ ಸಖತ್ತಾಗಿರೋ ವ್ಯೂಸ್ ಎಲ್ಲ ಇದೆ. ಕಾವೇರಿ ನದಿ ಹರಿತಾ ಇರೋದು, ಅದು ಸುತ್ತಲೆಲ್ಲ ಬೆಳೆದಿರೋ ಹಚ್ಚ ಹಸಿರಿನ ಒಂದು ಕಾಡು, ಈ ರೀತಿಯಾಗಿ ಈಸಿಯಾಗಿ ಬಂದು ತಲುಪೋದು. ಯಾಕೆಂದರೆ ದೇವಸ್ಥಾನದವರೆಗೂ ನಮ್ಮ ಗಾಡಿಗಳು ಬರ್ತವೆ. ಈ ಥರ ಕಾಲುದಾರಿ ಕೂಡ ಇದೆ. ದೇವಸ್ಥಾನದವರೆಗೂ ಸ್ಟೆಪ್ಸ್ನ ಹತ್ಕೊಂಡು ಹೋಗ್ಬೋದು. ಈಗ ಹತ್ಕೊಂಡು ಹೋಗುವಾಗ ಅಥವಾ ಬರುವಾಗ ಇಲ್ಲಿ ಸುತ್ತಮುತ್ತಲಿನ ದೃಶ್ಯಗಳನ್ನ ನೋಡಿದರೆ ಎಷ್ಟು ಸಖತ್ತಾಗಿರೋ ವ್ಯೂ ಇದೆ ಗೊತ್ತಾ. ಈ ಕಡೆ ಎಲ್ಲ ತುಂಬ ಚೆನ್ನಾಗಿರೋ ಕಾವೇರಿ ನದಿ ಅಂತೂ ಕೆನಾಲ್ ಮೂಲಕವಾಗಿ ಮತ್ತು ನದಿಯಾಗಿ ಇಲ್ಲಿ ಹರಿತಾ ಇರೋದನ್ನು ನೋಡ್ಬೋದು. ಮತ್ತು ಸ್ವಲ್ಪ ಕೂಡ ಆಯಾಸ ಅಂತ ಅನಿಸೋ ಹಾಗಿಲ್ಲ. ಮತ್ತು ತುಂಬ ವಯಸ್ಸಾದವ್ರು ಕೂಡ ಮೇಲ್ಗಡೆ ಬರ್ಬೋದು, ಮಕ್ಕಳು ಇದ್ರೂ ಮೇಲ್ಗಡೆವರೆಗೂ ಕರ್ಕೊಂಡು ಬರ್ಬೋದು. ಯಾಕೆಂದರೆ ನಮ್ಮ ಗಾಡಿ ದೇವಸ್ಥಾನದವರೆಗೂ ಹೋಗುತ್ತೆ. ಕಾವೇರಿ ನದಿಯ ದಂಡೆಯಲ್ಲಿ, ಅಂದರೆ ಹತ್ರನೇ ನೋಡ್ತಾ ಇರೋಂಥ ದೃಷ್ಟಿನಲ್ಲೇ ಕಾಣಿಸ್ತಾ ಇರೋದು ನಿಮಿಷಾಂಬ ದೇವಿ ದೇವಸ್ಥಾನ. ಕರಿಘಟ್ಟದ ಹತ್ರನೇ, ಅಂದರೆ 1 ಕಿಲೋಮೀಟರ್ ದೂರದಲ್ಲಿರೋವಂಥದ್ದು ಈ ದೇವಸ್ಥಾನಕ್ಕೆ ಎಲ್ಲರೂ ಬರ್ತಿದ್ವಿ. ಮತ್ತು ನಾನು ಕೂಡ ಬಂದಿದ್ದೀನಿ ಇವತ್ತು. ತುಂಬ ಚೆನ್ನಾಗಿರೋ ದೇವಸ್ಥಾನ ಇದೆ ಇದು. ದೇವಿಯ ಒಂದು ಕಾಲು ತೊಳೆಯೋಷ್ಟು ಹತ್ತಿರದಲ್ಲಿರೋಂಥ ಈ ಕಾವೇರಿ ನದಿ ತುಂಬ ನೀರು ಉಕ್ಕಿ ಹರಿದು ಬಂದಾಗ ಅಲ್ಲಿವರೆಗೂ ಮೇಲಿನವರೆಗೂ ಬರುತ್ತೆ. ಈಗ ಸ್ವಲ್ಪ ಕೆಳಗಡೆ ಇದೆ. ನಿಮಿಷದಲ್ಲಿಯೇ ದೇವರ ಭಕ್ತರ ಕೋರಿಕೆಗಳನ್ನು ಈಡೇರಿಸುವಂಥ ದೇವಿ ನಿಮಿಷಾಂಬ ದೇವಿ. ದೇವಸ್ಥಾನದರೆ ಒಳಗಡೆ ಹೋಗಿ ಬರ್ತೀನಿ. ಮತ್ತು ಅವಳ ಪತಿಯಾಗಿ ಮೌಕ್ತಿಕೇಶ್ವರ ಹಾಗೂ ಶ್ರೀ ವೆಂಕಟರಮಣ ದೇವಸ್ಥಾನಗಳು ಕೂಡ ಇದ್ದಾವೆ ಒಳಗಡೆ. ಅದನ್ನೆಲ್ಲ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ. ನಿಮಿಷಾಂಬಕ್ಕೆ ಭಕ್ತರು ವಿಶೇಷವಾಗಿ ಶುಕ್ರವಾರ ಮತ್ತು ಹಬ್ಬದ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡ್ತಾರೆ. ದೇವಾಲಯದ ಸುತ್ತಲಿನ ಪ್ರಕೃತಿ, ನದಿ ಮತ್ತು ಶಾಂತ ವಾತಾವರಣ ಮನಸ್ಸಿಗೆ ತುಂಬ ಶಾಂತಿಯನ್ನು ನೀಡುವಂಥದ್ದು. ಕರಿಘಟ್ಟ ಬೆಟ್ಟ ಮತ್ತು ನಿಮಿಷಾಂಬ ದೇವಸ್ಥಾನ ಮೈಸೂರು ಹತ್ತಿರ ಭೇಟಿ ನೀಡಲು ತುಂಬ ಉತ್ತಮವಾದ ಸ್ಥಳಗಳು. ನೀವು ಮೈಸೂರು ಪ್ರವಾಸಕ್ಕೇನಾದರೂ ಬಂದರೆ ಈ ಸ್ಥಳಗಳನ್ನು ತಪ್ಪದೇ ಭೇಟಿ ಮಾಡಿ.